CWRC ಮೀಟಿಂಗ್, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3,500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಹತ್ರ 4 TMC ಅಷ್ಟು ನಮಗೆ ನೀರು ಬೇಕಾಗುತ್ತೆ. 4 TMC ಅಷ್ಟು ಬೇಕಾಗುತ್ತೆ. 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡಬೇಕು. ಅಪೀಲ್ ಹೋಗಬೇಕೋ ಬೇಡ ಅಂತ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. ಅಲ್ಲ, ಲೆಕ್ಕ ಹಾಕಿ 3.5 TMC ಅಂದರೆ 3.5 TMC ಇಂಟು 15 ದಿನ ಕ್ಯೂಸೆಕ್ಸ್, 3,500 ಕ್ಯೂಸೆಕ್ಸು 15 ದಿನ 11,500 ಚಿಲ್ಲರೆ, 11,500 ಅಂದ್ಕೊಳ್ಳಿ. ಸ್ವಲ್ಪ 4-5 ದಿವಸ ಹೆಚ್ಚು ಕಮ್ಮಿ. 3,500 ಕ್ಯೂಸೆಕ್ಸ್ 15 ದಿನ ಬಿಡಬೇಕು ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲ, 4 ಚಿಲ್ಲರೆ ಆಗುತ್ತೆ ನೋಡಿ. ನಾವು ಅಪೀಲ್ ಹೋಗ್ಬೋದು, CWMAಗೆ, ಮಾನಿಟರಿಂಗ್ ಅಥಾರಿಟಿಗೆ ಅಪೀಲ್ ಹೋಗ್ಬೋದು. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. ನಮಗೆ ನೀರಿನ ಕೊರತೆ ಇದೆ. 15 ದಿವಸಕ್ಕೆ ಮುಂಚೆ ಮಳೆ ಬರದೇ ಇದ್ದರೆ ಇನ್ನೂ ತೀವ್ರ ಕೊರತೆ ಆಗಿರೋದು. ಬಂದಿದ್ದರಿಂದ ಸ್ವಲ್ಪ ಆದರೂ ಉಸಿರಾಡ್ಬೋದು. ನಮ್ಮಲ್ಲಿ ಲೈವು ಇರ್ತಕ್ಕಂಥದ್ದು 8 TMC ಇದೆ ಅಷ್ಟೇ. KRS ಅಲ್ಲಿ ಡೆಡ್ ಸ್ಟೋರೇಜ್ ಬಿಟ್ಟರೆ. ಇನ್ನೂ ಹಾರಂಗಿ ಮತ್ತು ಹೇಮಾವತಿ ನೋಡಬೇಕು. ಯಾಕಂದ್ರೆ ನಮಗೆ ವರ್ಷ ಪೂರ್ತಿ ನೀರು ಬೇಕಲ್ಲ. ಕುಡಿಯೋ ನೀರು ಬೇಕೇ ಬೇಕು ನಮಗೆ. 3.25 TMC ಬೇಕು ಎಲ್ಲ ಸೇರಿಸಿ. ಬೆಂಗಳೂರು ಮತ್ತು ಮಂಡ್ಯ ಎಲ್ಲ ಬರುತ್ತಲ್ಲ, ಮಂಡ್ಯ, ಮಳವಳ್ಳಿ, ಈ ಕಡೆ ರಾಮನಗರ, ಚನ್ನಪಟ್ಟಣ ಎಲ್ಲ ಆಲ್ಮೋಸ್ಟ್ ಎಲ್ಲ ಬರುತ್ತಲ್ಲ, ಬಹುತೇಕ ಅಲ್ಲಿಂದ 3.25 TMC ಬೇಕಾಗುತ್ತೆ. ಮಳೆ ಬಂದರೆ ಓಕೆ, ಮಳೆ ಬರದೇ ಇದ್ದರೆ ಹೋದ ವರ್ಷ 360 TMC ಹರಿದೋಯ್ತು. ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಮ್ಗೆ ಎಷ್ಟು ಬೇಕಾಗುತ್ತೆ ವರ್ಷಕ್ಕೆ ಕುಡಿಯೋ ನೀರಿಗೆ ಅಂತ ನೋಡ್ಕೊಂಡು ಆಮೇಲೆ ತೀರ್ಮಾನ ತಗೊಳ್ತೀವಿ. ಓಕೆ.